ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಏನು ನಡೀತಾ ಇದೆ ನೋಡ್ಕೊಂಬರೋಣ ಬನ್ನಿ. ಲೈವ್ ಅಪ್ಡೇಟ್ ಇದು. ಇಲ್ಲಿ ತುಕಾಲಿ ಸಂತೋಷ್ ಅವರು ಮತ್ತು ವರ್ತೂರ್ ಸಂತೋಷ್ ಅವರು ಕೂತ್ಕೊಂಡಿದ್ದಾರೆ. ಫಸ್ಟು ಮನೆಯಲ್ಲಿರೋ ಎಲ್ಲ ಸ್ಪರ್ಧಿಗಳ ಆಟಗಳನ್ನು ಹೇಳ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ವಿನಯ್ಗೆ ಹೆಂಗೆ ಕೊಟ್ರಣ ಆಟ ಸಖತ್ತಾಗಿ ಆಡ್ದಲ್ಲ ಸಂಗೀತ ಅವ್ರ ಜೊತೆ. ಅದು ಬಾಲಿಂದ ಕರೆಕ್ಟಾಗಿ ವಾರಿಸೋದು, ಆಮೇಲೆ ಟೈ ಆಯಿತು, ಆಮೇಲೆ ಅವನು ಆಡಿ ಸಖತ್ತಾಗಿ ಆಡ್ದ. ಆಮೇಲೆ ಇನ್ನೊಂದೇನೆಂದರೆ ಇಂಟ್ರೆಸ್ಟಿಂಗ್ ಗೇಮ್ ಅಂತ ನನಗೆ ಅದೇ ಅನಿಸಿದಪ್ಪ. ಸಖತ್ತಾಗಿತ್ತು ಅದು ಅಲ್ವಾ, ಸಖತ್ತಾಗಿತ್ತು ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ. ಹೌದಣ್ಣ ಹೌದು. ಕಾರ್ತಿಕ್ ಅಂತೂ ಮೆಮೊರಿ ಪವರ್ ಕೊಟ್ಬಿಟ್ಟವ್ರು. ಕಾರ್ತಿಕ್ ಯಾವುದೋ ಫಿಸಿಕಲ್ ಕೊಟ್ಬಿಡ್ತಾರಂತ ಫುಲ್ ಖುಷಿಯಾಗಿ ಓಡೋಗ್ಬಿಟ್ಟವ್ರೆ. ಅಲ್ಲಿ ನೋಡಿದ್ರೆ ಮೆಂಟಲಿ ನೆನಪಿಟ್ಕೊಳ್ಳೋಂಥ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ ಕಲರ್ ಜೋಡಿಸೋದಿತ್ತಲ್ಲಣ್ಣ, ಅದರಲ್ಲಂತೂ ಕರೆಕ್ಟಾಗಿ ಆಡೋಕ್ಕೆ ಬಂದಿಲ್ಲ ಕಾರ್ತಿಕ್ಗೆ. ಹೋಯ್ತು. ನನ್ನ ಪ್ರಕಾರ ವಿನಯ್ಗೆ ಇನ್ನೂ ಅವಕಾಶ ಕೊಟ್ಟರೆ ಸರಿಯಾಗಿ ಹೊಡಿತಿದ್ದ ಅವನು. ಪಕ್ಕ ನನಗನ್ಸ್ಮಟ್ಟಿಗೆ ಅವನೇ ಟಾಪಲ್ಲಿ ಇರ್ತಿದ್ದಪ್ಪ. ಪಕ್ಕ ಟಿಕೆಟ್ ಪಡಿತಾ ಇದ್ದ ಅವನು. ಬಟ್ ಇಲ್ಲಿ ನನಗೆ ಬೇಜಾರಾಗಿರೋ ವಿಷಯವೆಂದರೆ ಪ್ರತಾಪ್ ಸಂಗೀತ ಏನಣ್ಣ ಮಾಡಿದ್ದಾರೆ ಇವರು. ಬರೀ ಏನು ಮಾಡಿದ್ದಾರೆ, ಆಟ ಆಡಿಲ್ಲ ಕರೆಕ್ಟಾಗಿ, ಏನಿಲ್ಲ. ಸಂಗೀತ ಓಕೆ, ಪ್ರತಾಪ್ ಅಂತೂ ಲಿಟ್ರಲಿ ಏನಂದರೆ ಏನೂ ಮಾಡಿಲ್ಲ ಅವನು. ಅವನಿಗೆಲ್ಲ ಟಿಕೆಟ್ ಅಂತೆ, ಅಂದರೆ ಸೆಕೆಂಡ್ ಆದರೂ ಬಂದಿದ್ದಾನಲ್ಲ, ಫಸ್ಟು ಸಂಗೀತ ಟಿಕೆಟ್ ಸಿಕ್ತಲ್ಲ, ಅದೇ ನನಗೆ ಪ್ರಾಬ್ಲಮ್ ಆಗ್ತಿರೋದು. ನಮಗೆ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ನನಗೆ ಕಾರ್ತಿಕ್ ಅಥವಾ ವಿನಯ್ಗೆ ಸಿಗಬೇಕಿತ್ತು. ಎಷ್ಟು ಕಷ್ಟಪಟ್ಟಿದ್ದಾರೆ ನಾವು ವಿನಯ್ ಕಾರ್ತಿಕ್ ಅವರು. ಯಪ್ಪ ಅದು ಎಷ್ಟು ಸರಿ ಕೈ ಮುರಿದು, ಒಂದು ಹೆಬ್ಬೆರಳು ಮುರಿದಿತ್ತು. ಫಿಸಿಕಲ್ ಟಾಸ್ಕ್ ಎತ್ತಿ ಹೆಂಗೆ ಬಿಸಾಕಿದ್ದಾರೆ. ಲಾಸ್ಟಿಗೆ ಈ ಕ್ಲೈಮ್ಯಾಕ್ಸ್ ಈ ರೇಂಜಿಗೆಲ್ಲ ಟ್ವಿಸ್ಟ್ ಕೊಡ್ತಾರಂತ ನಾನು ಅಂದ್ಕೊಂಡಿರಲಿಲ್ಲ. ಇದೆಂಥ ಟ್ವಿಸ್ಟು ಮಾರ್ರೆ. ಹೊರಗಡೆ ಇಡೋದಂದರೆ ಸ್ಟ್ರಾಂಗ್ ಸ್ಪರ್ಧಿಗಳು ಹೊರಗಡೆ ಇಡ್ತಾರೆ. ಆವಾಗ ಅವರ ಕೆಪಾಸಿಟಿ ಗೊತ್ತಾಗಲ್ಲಲ್ಲ. ಅದು ಸಮಾನವಾಗಿ ಎಲ್ರಿಗೂ ಸಮಾನವಾಗಿರ್ಬೇಕಲ್ವ. ಅದನ್ನೇ ಗೇಮ್ ಅನ್ನೋದು, ಅದೇ ಕರೆಕ್ಟಾಗಿ ಆಡಿ ಅನ್ನೋದು. ಇದು ಒಂಥರ ಸರಿ ಇಲ್ಲ. ಈ ಥರ ಇದು ನಂಗೆ ಸರಿ ಅನಿಸಿಲ್ಲಪ್ಪ ಇದು ಗೇಮ್. ನಿನಗೆ ಅನ್ಸುತ್ತಣ್ಣ? ನಂದು ಅದೇ ಅಣ್ಣ ಅಂತ ಹೇಳ್ತಾರೆ ಬರ್ತಾರೆ.